ಒಮ್ಮೆ ಭಾರತದ ಒಂದು ಸುಂದರ ರಾಜ್ಯದಲ್ಲಿ ಧರ್ಮವಂತ ಮತ್ತು ನ್ಯಾಯಪ್ರಿಯ ರಾಜನೊಬ್ಬನಿದ್ದ. ಆತನ ಹೆಸರು ವೀರಸೇನ. ಅವನು ತನ್ನ ಪ್ರಜೆಯನ್ನು ಮಕ್ಕಳಂತೆ ಪ್ರೀತಿಸುತ್ತಿದ್ದ. ರಾಜ್ಯದಲ್ಲಿ ಯಾರಿಗೂ ಅನ್ಯಾಯವಾಗದಂತೆ ಪ್ರತಿದಿನ ಜನರ ಸಮಸ್ಯೆಗಳನ್ನು ಕೇಳುತ್ತಿದ್ದ. ಒಂದು ದಿನ ಒಂದು ಬಡ ರೈತನು ಅರಮನೆಗೆ ಬಂದು ಅಳುತ್ತಾ ಹೇಳಿದ, ಮಹಾರಾಜ, ನನ್ನ ಹೊಲವನ್ನು ಒಬ್ಬ ಶ್ರೀಮಂತನು ಕಬಳಿಸಿದ್ದಾನೆ, ನನಗೆ ನ್ಯಾಯ ಕೊಡಿಸಿ. ರಾಜನು ಕೂಡಲೇ ಆ ಶ್ರೀಮಂತನನ್ನು ಕರೆಯಿಸಿಕೊಂಡ. ಅವನು ಸುಳ್ಳು ಹೇಳಿ ಹೊಲ ತನ್ನದೇ ಎಂದು ಹೇಳಿದ. ರಾಜನು ಯೋಚಿಸಿ ಒಂದು ಪರೀಕ್ಷೆ ನಡೆಸಲು ನಿರ್ಧರಿಸಿದ. ಎರಡೂ ಜನರಿಗೆ ಹೇಳಿದರು, ನಾಳೆ ಬೆಳಿಗ್ಗೆ ಈ ಹೊಲದಲ್ಲಿ ಬೀಜ ಬಿತ್ತಿರಿ. ಯಾರಿಗೆ ಈ ಹೊಲದ ಮಣ್ಣಿನ ಮೇಲೆ ಪ್ರೀತಿ ಇದೆಯೋ ಅವರ ಬೀಜವೇ ಮೊಳೆಯುತ್ತದೆ. ಮುಂದಿನ ದಿನ ಬೆಳಿಗ್ಗೆ ಶ್ರೀಮಂತನು ಕೆಲಸಗಾರರನ್ನು ಕಳುಹಿಸಿದ. ಆದರೆ ಬಡ ರೈತನು ಸ್ವತಃ ಬೆವರು ಹರಿಸುತ್ತಾ ಕೆಲಸ ಮಾಡಿದ. ಕೆಲವು ದಿನಗಳ ನಂತರ ರೈತನ ಬೀಜ ಮಾತ್ರ ಚೆನ್ನಾಗಿ ಮೊಳೆದಿತು. ರಾಜನು ಹೇಳಿದ, ಮಣ್ಣನ್ನು ಪ್ರೀತಿಸುವವನೇ ಅದರ ಯಜಮಾನ ಅಂತ ಹೇಳಿ ಹೊಲವನ್ನು ರೈತನಿಗೆ ಮರಳಿ ನೀಡಿದ. ರಾಜನ ನ್ಯಾಯ ನೋಡಿ ಪ್ರಜೆಗಳು ಸಂತೋಷಪಟ್ಟರು.